ಶಫಿ ಬೆಣ್ಣಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ 75 ಪಿಯುಸಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಸನ್ಮಾನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಹೋಟೆಲ್ ತಿರುಮಲ ಸಭಾಭವನದಲ್ಲಿ ಶ್ರೀ ಓಂ ಸಾಯಿ ಗ್ರೂಪ್ ಇವರ ವತಿಯಿಂದ ಮೊಹಮ್ಮದ್ ಶಫಿ ಬೆಣ್ಣಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದ್ವಿತೀಯ ಪಿಯುಸಿ 95% ಉತ್ತಮ ಫಲಿತಾಂಶ ಪಡೆದ ಅತ್ಯುತ್ತಮ ಸಾಧನೆ ಮಾಡಿದ 75 ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಶಫಿ ಬೆಣ್ಣಿ ಅವರ ಹುಟ್ಟುಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷವೂ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆದ ತಾಲೂಕಿನ ವಿದ್ಯಾರ್ಥಿನಿಯರಿಗೆ ಸಂವಿಧಾನ ಓದು ಎಂಬ ಪುಸ್ತಕ ಮತ್ತು ನೋಟ್ಬುಕ್ ಹಾಗೂ ಪೆನ್ನು ನೀಡಿ ಸನ್ಮಾನಿಸಿದರು. ಸ್ನೇಹಿತರ ಬಳಗದಿಂದ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಬೆಂಬಳಗಿ ಕಾಲೇಜಿನ ಪ್ರಿನ್ಸಿಪಾಲ್ ವಿ.ಟಿ. ಪಾಟೀಲ್ ಶಫಿ ಬೆಣ್ಣಿ ಅವರಿಗೆ ಶುಭ ಹಾರೈಸಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರು. ಇನ್ನು ಹಲವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ರಾಜು ಮಾನೆ, ತಿರುಮಲ ಮಾಲೀಕರಾದ ವಿಜೇಂದ್ರ ಶೆಟ್ಟಿ, ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಸ್ ಗೋಡ್ಖೆ, ಆಚರಣೆ ಮಾಡಿಕೊಳ್ಳುವಂತ ಮೊಹಮ್ಮದ್ ಶಫಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ರಾಮದುರ್ಗದ ನಾಯಕ ಅಂದರೆ ನಮ್ಮ ಮೊಹಮ್ಮದ್ ಶಫಿ ಅವರು ಅಂತೇಳಿ ಎಷ್ಟೋ ಬಾರಿ ಹೇಳಿದೆ ನಾನು. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದೇ ರೀತಿ ವಾಲ್ಮೀಕಿ, ಅದೇ ರೀತಿ ಕನಕದಾಸರು, ಆಮೇಲೆ ಶಂಕರಾಚಾರ್ಯರು ಏನು ಒಂದು ಪಾಲನೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ರು. ಅದೇ ರೀತಿ ಪ್ರವಾದಿ ಮೊಹಮ್ಮದರಂತ ಅವರು ಕೂಡ ಕೊನೆಯ ಚರಣ ಏನು ಒಂದು ಜಗತ್ತಿಗೆ ಏನೋ ಒಂದು ಛಾಯೆಯನ್ನು ಮೂಡಿಸಿದ್ದಾರೆ. ಅದೇ ರೀತಿ ಆ ಛಾಯದ ನೆರಳಿನಲ್ಲಿ ಕೂಡ ಇವತ್ತು ಮೊಹಮ್ಮದ್ ಶಫಿ ಅವರು ರಾಮದುರ್ಗ ತಾಲೂಕಿನಲ್ಲಿ ಒಂದು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂದರೆ ತೆಪ್ಪ ಅನಿಸ್ಲಿಕ್ಕಿಲ್ಲ. ಯಾಕಂದರೆ ರಾಮದುರ್ಗ ತಾಲೂಕಿನಲ್ಲಿ ಏನು ಕೆಲಸಗಳಾಗಬೇಕಾಗಿದೆ ಅದನ್ನು ಅವರು ಕಳೆದ ಒಂದು 15-20 ವರ್ಷಗಳಲ್ಲಿ ಏನೋ ಒಂದು ಮುಂದಾತ್ವ ವಹಿಸಿ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಲ್ಲ, ಇವತ್ತು ಹಿಂದಿನ ತೆರೆಮರೆಯಲ್ಲೂ ಕೂಡ ಅವರು ತಮ್ಮ ಕೆಲಸವನ್ನು ಶ್ರೇಷ್ಠವಾಗಿ ನಿಯತ್ತಿನಿಂದ ಇವತ್ತಿನವರೆಗೂ ರಾಜಕೀಯ ಕೂಡ ಆ ಎಲ್ಲರಿಗೂ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥ ವ್ಯಕ್ತಿ ಅಂದರೆ ತಪ್ಪ ಅನಿಸಕ್ಕಿಲ್ಲ. ಯಾಕಂದರೆ ರಾಜಕಾರಣದಲ್ಲಿ ಬೆನ್ನಿ ಶಫಿ ಅವರನ್ನು ದುರುಪಯೋಗ ಪಡಿಸ್ಕೊಂಡಿರ್ಬೋದು, ಆದರೆ ಅವರ ಮನಸ್ಸನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಯಾಕಂದರೆ ಈ ನಮ್ಮ ರಾಮದುರ್ಗದಲ್ಲಿ ಏನೋ ಒಂದು ಕಳೆದ ಒಂದು 15 ವರ್ಷಗಳಲ್ಲಿ ಸತತವಾಗಿ ರಾಜಕೀಯದಲ್ಲಿ ಅವರು ಏನು ಬೆಳೆಸಲಿಕ್ಕೆ ಯಾರ್ಯಾರನ್ನ ಪ್ರಯತ್ನ ಪಟ್ಟಿದ್ರಲ್ಲ, ಇವತ್ತು ಅವರು ಕೂಡ ಹಿಂದೇಟು ಹಾಕಿರ್ಬೋದು ಬೆನ್ನಿ ಶಫಿ ಅವರ ವಿಷಯದಲ್ಲಿ. ಆದರೆ ರಾಮದುರ್ಗದ ಜನ ಏನು ಬೆನ್ನಿ ಶಫಿ ಅವರನ್ನು ಯಾವತ್ತೂ ಹಿಂದೇಟು ಹಾಕೋದಿಲ್ಲ, ಅವರನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತೇನೆ. ವೇದಿಕೆ ನಾನು ಹೇಳ್ತೀನಿ, ಮುಂದಿನ ದಿನಮಾನಗಳಲ್ಲಿ ನಮಗೆ ಒಂದು ನಾಯಕ ಅಂತಂದ್ರೆ ಬೆನ್ನಿ ಶಫಿ ಅವರು ಹೊರ ಹೊಮ್ಮಲಿ ಅಂತೇಳಿ ಇವತ್ತಿನ ಕೂಡ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಸಾಹೇಬ್ರಿದ್ರು ಅವತ್ತು ಶಿವಕಣ್ಣ ಅಷ್ಟ್ರ ಮುಂದೆ ಕರ್ಕೊಂಡು ಏನಪ್ಪ ಬಾಳಪ್ಪ ಎಷ್ಟು ಪುಡ ನೀನು ಒಬ್ಬ ಡಿವೈಸ್ ಮೇಲೆ ಕೈ ಮಾಡಿದೆಯಲ್ಲ ಅಂತ ಅವ್ರು ಮಾತಾಡೋ ಶಬ್ದ ಒಂದಿಟ್ಟು ಹೊರಟಾದ ಕಣ್ಣ ನನಗೆ ಸಿಟ್ಟು ನಾನು ಸ್ವಲ್ಪ ಮುಂಗೊಟ್ಟಿದ್ದೆ ಸಿಟ್ಟ ಅಂದ್ರೆ ಹುಂಬ ಅಷ್ಟೊಂದು ಸುಶಿಕ್ಷಿತ ಅಲ್ಲ. ಮೊದಲ ಹೊಮ್ಮನ್ಯಾಗ ಒಬ್ಬ ಅಧಿಕಾರಿ ಬೆಳೆದು ಹೇಳಕತ್ತಿರೋ ತಪ್ಪಿಲ್ಲ. ಅವತ್ತು ಅಧಿಕಾರಿ ಮಾಡಿದ್ರು ನನಗೆ ಪಾರ ಇಸ್ಕೊಂಡ ನಮ್ಮ ಸಾರಿ ಸಚಿವರು ಅವ ಎಷ್ಟು ಅಂತ ಒಂದು ಆತ್ಮೀಯ ಗೆಳತಿನ ಬಂದವರು. ಅವರು ಬರೀ ರಾಮದುರ್ಗ ತಾಲೂಕದಾಗ ಬರೀ ತಮ್ಮ ಇದಕ್ಕಷ್ಟ ಸೀಮಿತ ಆಗಿರಬಾರ್ದು. ಈಗ ವಿದ್ಯಾರ್ಥಿಗಳಿಗೆ ನಾನು ಕೇಳಿದ್ದೀನಿ, ಅವರು 8 ವರ್ಷ ಮಾಡ್ಕೊತ ಬಂದಾರಂತ. ವಿದ್ಯಾರ್ಥಿಗಳು ತಾವು ಇದನ್ನು ಉಪಯೋಗ ತಗೋಬೇಕು. ವಿದ್ಯಾರ್ಥಿಗಳು ತಂದೆ ತಾಯಿಗೆ ಮಕ್ಕಳಾಗಿ ಊರಿನ ಒಬ್ಬ ನಾಗರಿಕರಾಗಿ ಈ ದೇಶಕ್ಕೆ ಏನಾರ ಮಾಡಬೇಕು ಅಂತ ವಿಚಾರ ಏನಿತ್ತಲ್ಲ ಬಾಲ್ಯದಲ್ಲಿ ಕಲಾಂ ಅವರಿಗೆ, ಅಂತ ಉನ್ನತ ವಿಚಾರಗಳನ್ನ ನೀವು ಇಟ್ಕೋಬೇಕಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಬಯಸ್ತಾ ಇದ್ದೇನೆ. ವಿದ್ಯಾರ್ಥಿನಿಯರೇ, ಹುಣಸಿ ಹಣ್ಣಿನ ಕಪ್ಪ ಬೀಜಗಳನ್ನ ಮಾರಿ ಪುಸ್ತಕವನ್ನು ಎರವಲ ಪಡೆದುಕೊಂಡಂತ ಅಬ್ದುಲ್ ಕಲಾಂ ಅವರು ದೇಶದ ರಾಷ್ಟ್ರಪತಿ ಆದರು, ಮಿಸೈಲ್ ಮ್ಯಾನ್ ಅಂತ ಕೂರಿಸಿದ್ರು. ಇದೆಲ್ಲ ಕಾರಣ ಅವರಲ್ಲಿರುವಂತ ಉನ್ನತ ವಿಚಾರ. 8 ವರ್ಷದಿಂದ ಮಾಡಕತ್ತಾರ ಶಫಿ ಬೆನ್ನಿ ಅವರು. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಅವ್ರಿಗೆ ದಯಪಾಲಿಸ್ಲಿ. ಸಮಾಜದಲ್ಲಿ ಸ್ಥಾನಮಾನ ಅವ್ರಿಗಿದೆ, ಇನ್ನೂ ಹೆಚ್ಚಿನ ಸ್ಥಾನಮಾನ ಅವ್ರಿಗೆ ಭಗವಂತ ಕರುಸ್ಲಿ ಅಂತ